ಈ ಮನೆ ಕಟ್ಟದ ಮೇಲೆ ನಮ್ಮ ಪಾಪು ಕೈ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಮಮ್ಮ ಇವತ್ತು ಪೂಜೆ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯ್ತು. ಇವತ್ತು ಹುಣ್ಣೆ ಅಲ್ವಾ, ಹಾಗಾಗಿ ಊರಲ್ಲೇ ಇವತ್ತು ವೆಜಿಟೇಬಲ್ ವೆಹಿಕಲ್ ಬಂದಿತ್ತು. ಹಾಗಾಗಿ ನಮ್ಮಮ್ಮ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ತಗೊಂತಾ ಇದ್ದಾರೆ. ನಮ್ಮಮ್ಮ ಇವತ್ತು ಸ್ವಲ್ಪ ಟೌನ್ ಅಲ್ಲಿ ಕೆಲಸ ಇದೆ ಅಂತ ಹೇಳಿ ಟೌನಿಗೆ ಹೊರಟಿದ್ದಾರೆ. ನಮ್ಮ ಪಾಪು ಏನಕ್ಕೂ ಏನೋ ತುಂಬಾ ಸಿಟ್ಟು ಬಂದ್ಬಿಟ್ಟಿದೆ. ಅಳ್ತಾನೆ ನಿಂತ್ಕೊಂತ ಇದ್ದಾನೆ ನೋಡಿ. 1.5 ತಿಂಗಳು ಮಗು ನಿಲ್ತಾ ಇದೆ. ಈ ಟೋಪಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ನಂಗೆ. ಗೀಜಿಗನ್ ಕೂಡ್ತರ ಇದೆ. ಇವತ್ ಬೆಳಗ್ಗೆ ತಿಂಡಿ ಬಂದು ಅಮ್ಮ ವೆಜಿಟೇಬಲ್ ಪಲಾವ್ ಮಾಡಿದ್ರು. ನಮ್ಮ ಅಥರ್ವ ಅಂತೂ ಪಾಪನ ಎಷ್ಟು ಮುದ್ದು ಮಾಡ್ತಾ ಇದ್ದಾನೆ ನೋಡಿ, ಅವನಿಗೆ ತುಂಬಾನೇ ಇಷ್ಟ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಗಾಯ್ಸ್ ಹೇಳಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಮ್ಮಮ್ಮ ಆಲ್ರೆಡಿ ಎದ್ಬಿಟ್ಟು ನಮ್ಮ ಅಥರ್ವಂಗ್ ರೆಡಿ ಮಾಡಿ ಸ್ಕೂಲ್ಗೆ ಕಳ್ಸೋಕ್ಕೋಸ್ಕರ ವ್ಯಾನಿಗೆ ವೇಟ್ ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದೀನಿ, ಯಾಕಂದ್ರೆ ಪಾಪು ಸರಿಯಾಗಿ ಮಲಗೋದಿಲ್ಲ ಅಲ್ವಾ. ಹಾಗಾಗಿ ಅವಾಗ ಎದ್ದಿ ಮಲಗೋದ್ರಿಂದ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಅನ್ಸೋದೇ ಇಲ್ಲ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಅಮ್ಮನೇ ಅಥರ್ವಂಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ. ಅಥರ್ವ ಕೂಡ ರೆಡಿಯಾಗಿ ವ್ಯಾನಿಗೆ ವೇಟ್ ಮಾಡ್ತಾ ಇದ್ದಾನೆ. ಫುಲ್ ರೆಡಿ ಅಂತೆ, ಓಕೆ ಅಂತ ಹೇಳ್ತಾ ಇದ್ದಾನೆ ಸ್ಕೂಲಿಗೆ ಹೋಗೋಕ್ಕೆ. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈ ಬಾಣಂತಿ ಟೈಮಲ್ಲಿ ನಮ್ಮಮ್ಮ ಬಿಸಿನೀರಿಗೆ ತುಪ್ಪ ಹಾಕಿ ಕೊಡ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ ತಿಂಡಿ ಕಡುಬು ಮಾಡಿದ್ರು. ನಮ್ಮ ಅಥರ್ವಂಗೆ ಕಡುಬು ಅಂದ್ರೆ ಇಷ್ಟ. ಹಾಗೆ ಕಡುಬು ಕೂಡ ಲಂಚ್ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ನೋಡಿ. ಒಂದು ಗ್ಲಾಸ್ ಬಿಸಿನೀರಿಗೆ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಈ ಬಾಣಂತಿ ಟೈಮಲ್ಲೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ನಮ್ಮಮ್ಮ ಸಾಂಬಾರ್ ಮಾಡೋಣ ಅಂತ ಹೇಳಿ ಸಾಂಬಾರ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಏನು ಸಾಂಬಾರ್ ಅನ್ಕೊಂಡಿದ್ದೀರಾ? ನಮ್ಮಮ್ಮ ಬಣ್ಣ ಸೌತೆಕಾಯಿ ಸಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದು ತುಪ್ಪದ ನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಏನಪ್ಪ ಅಂದರೆ ಎಕ್ಸ್ಪೆಷಲಿ ಬಾಣಂತಿಯರಿಗೆ ಮೋಷನ್ ಪ್ರಾಬ್ಲಮ್ ಇರೋರಿಗಂತೂ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಬಾಣಂತಿಯರಿಗೆ ಖಾರ ಅಂತ ಮಾಡ್ತಾರಲ್ವಾ, ಅದನ್ನು ಮಾಡೋಕ್ಕೋಸ್ಕರ ನಮ್ಮಮ್ಮ ಉತ್ತುತ್ತೆನೆಲ್ಲ ಕುಟ್ಟಿ ಬೀಜನ ತೆಗಿತಾ ಇದ್ದಾರೆ. ಇದನ್ನ ಮಿಕ್ಸಿ ಹಾಕಿದ್ರೆ ರನ್ ಆಗುತ್ತೆ, ಪುಡಿ ಆಗುತ್ತೆ ಅಂತೇಳಿ ನಮ್ಮಮ್ಮ ಅನ್ಕೊಂಡಿತ್ತು. ಮಿಕ್ಸಿ ಹಾಕಿದ್ರೆ ಎಲ್ಲಾಗುತ್ತಮ್ಮ, ಇದು ಗಟ್ಟಿ ಇರುತ್ತಲ್ವಾ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮಮ್ಮ ಅಯ್ಯೋ ಹೌದಾ, ಇನ್ನೊಂದು ಹಂಗಾದ್ರೆ ಇದನ್ನ ಕುಟ್ಟಿ ಸಣ್ಣಕ್ಕೆ ಮಾಡ್ಬೇಕಾ, ಹಂಗಾರೆ ಇನ್ನೊಂದು ದೊಡ್ಡ ಕೆಲಸನೇ ಇದೆ ಅಂತ ಹೇಳಿ ಅನ್ಕೊಂಡು ಮಾತಾಡ್ತಾ ಇದ್ರು. ಗೈಸ್, ನಮ್ಮ ಪಾಪು ನೋಡಿ ಫುಲ್ಲು ಅವನಿಗೆ ಕೋಲ್ಡ್ ಆಗಿತ್ತು. ಹಾಗಾಗಿ ಇವತ್ತು ಸ್ನಾನ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ಅವನಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ಫೇಸ್ ವಾಶ್ ಥರ ಒಂದು ಬಿಸಿ ನೀರಲ್ಲಿ ಬಟ್ಟೆನ ಅದ್ಬಿಟ್ಟು ಫೇಸ್ ಎಲ್ಲ ಕ್ಲೀನ್ ಮಾಡಿ ಬಟ್ಟೆನ ಚೇಂಜ್ ಮಾಡಿ ಡ್ರೆಸ್ ಹಾಕಿದ್ದಾರೆ. ಅಷ್ಟಕ್ಕೆ ನಮ್ಮ ಪಾಪು ಅಳ್ತಾ ಇದ್ದಾನೆ. ಹೇಗೆ ನಿಂತ್ಕೊತಾ ಇದೆ ನೋಡಿ, ಸೆಟ್ಕೊಂಡು ನಿಂತ್ಕೊತಾ ಇದೆ, ಕುತ್ಕೊಂತಾನೆ ಇಲ್ಲ, ನಿಂತ್ಕೊತಾ ಇದೆ. ಇನ್ನು 1.5 ತಿಂಗಳು ಕೂಡ ಆಗಿಲ್ಲ. ಎಷ್ಟೊಂದು ಸಿಟ್ಟಿದೆ ನೋಡಿ. ಅಳ್ತಾ ಇದ್ದಾನೆ ಅಂದ್ರೆ ಸಾಕು, 2 ಕಾಲು ಊರ್ ನಿಲ್ಲಕ್ಕೆ ಹೋಗ್ತಾನೆ. ಅದನ್ನೇ ಹೇಳಿ ನಮ್ಮಮ್ಮ ನಗ್ತಾ ಇದ್ದಾರೆ. ನಾನು ನಿಲ್ತಾ ಇರೋದನ್ನ ನೋಡೋಕ್ಕೋಸ್ಕರ ಹೊರಗಡೆ ಹೋಗಿದ್ದೆ. ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಬಾಣಂತಿ ಅಲ್ವಾ, ತಲೆ ಕೂದಲು ಹಸಿ ಇದ್ರೆ ಹಿಂದೆಲೆ ನೋವು, ತಲೆನೋವು ಎಲ್ಲ ಬರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲಿದೆಯೇನೋ ಅಂತ ನೋಡೋಣ ಅಂತೇಳಿ ಹೊರಗಡೆ ಬಂದೆ. ಪರವಾಗಿಲ್ಲ, ಇವತ್ತು ಸ್ವಲ್ಪ ಹೊಳು ಬಿಟ್ಟಿತ್ತು, ಆದರೆ ಹೊರಗೆ ಹೋಗೋಷ್ಟು ಇರಲಿಲ್ಲ. ಹೊರಗಡೆ ಅದ್ರ ಜೊತೆ ಗಾಳಿ ಕೂಡ ಇದೆ ಅಲ್ವಾ, ಹಾಗಾಗಿ ಬಿಸಿಲಿಗೆ ಹೋಗೋ ಹಾಗಿಲ್ಲ, ಹಂಗಾಗಿಬಿಟ್ಟಿದೆ. ಮತ್ತೆ ನೋಡೋಣ ಒಳಗಡೆ ಪಾಪನಾರು ನಿದ್ದೆ ಮಾಡಿದೆ, ಮಲ್ಕ್ಸೋಣ ಅಂತೇಳಿ ಒಳಗಡೆ ಬಂದೆ. ನಮ್ಮ ಪಾಪು ನಮ್ಮ ಅಮ್ಮನ ತೊಡೆ ಮೇಲೆ ಹಾಗೆ ನಿದ್ರೆ ಮಾಡಿಬಿಟ್ಟಿದೆ. ಇನ್ನು ಎತ್ಕೊಂಡು ಹೋಗಿ ಮಲಗಿಸೋಷ್ಟೊತ್ತಿಗೆ ಯಾವಾಗ ಕಿರ್ರ ಅನ್ನತ್ತಂತ ಗೊತ್ತಿಲ್ಲ. ಅದೊಂದು ಹೆದರಿಕೆ. ಕಾಲ್ ಮೇಲೆ ಮಲ್ಕೊಂತಾನೆ, ಆಮೇಲೆ ಮಲ್ಗೋದೇ ಇಲ್ಲ. ಹಾಸಿಗೆ ಮೇಲೆ ಮಲಗಿಸ್ಬಿಟ್ರೆ ಹಿಂದ್ಗಡೆ ಅದೇ ಟೈಮಲ್ಲಿ ಮಂಗಗಳು ಬೇರೆ ಬರ್ತಾ ಇದ್ವು. ನಮ್ಮಮ್ಮ ಹಾಕೊಂಡಿದಾರಲ್ವ ತರಕಾರಿ, ಅದಕ್ಕೋಸ್ಕರನಾದ್ರೂ ನೋಡ್ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅಡಕೆ ಮರದ ಕೂಡ ನೋಡ್ಕೊಬಿಟ್ಟಿದೆ. ಅಡಕೆ ಕಾಯಿ ಸಿಕ್ಕರು ಸಾಕು, ಮರಿ ಮಂಗಗಳೆಲ್ಲ ಅಡಕೆ ಕಾಯಿ ಕೂಡ ತಿನ್ನೋದು ಕಲ್ತು ಬಿಟ್ಟಿದೆ ನೋಡಿ. ಎಲ್ಲಿ ಕಾಣಿಸ್ತಾ ಇದೆ ಅಲ್ಲ ಮಂಗ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದಲ್ಲ ಸುಮಾರಷ್ಟಿದೆ ಇಲ್ಲಿ ಮಂಗಗಳು. ಪಾಪ ನಮ್ಮಮ್ಮ ಎಷ್ಟೊಂದು ತರಕಾರಿ ಬಳ್ಳಿಗಳೆಲ್ಲ ಹಾಕಿದ್ದಾರೆ ನೋಡಿ. ಬೀನ್ಸು, ಸೌತೆಕಾಯಿ, ಅವರೆಕಾಯಿ ಅಂತೇಳಿ ಸುಮಾರಷ್ಟು ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿಂದ ನೋಡ್ಕೊಂಡ್ರೆ ಕಷ್ಟ ಆಗ್ಬಿಟ್ಟಿದೆ ಮಂಗನ ಕಡೆಯಿಂದ. ನಾನು ಹಸಿಗಿರೋ ಕೂದಲಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಬಟ್ಟೆ ಕಟ್ಕೊಂಡು ಹೊರಗೆ ಬಂದರೆ ಗಾಳಿ ತಾಗೋದಿಲ್ಲ. ಹಾಗೆ ಹಸಿ ಇರೋ ಕೂದಲೆಲ್ಲ ಕಾಟನ್ ಬಟ್ಟೆ ಆಗಿರೋದ್ರಿಂದ ಹೀರ್ಬಿಟ್ಟು ಬೆಚ್ಚಗೆ ಮಾಡುತ್ತೆ ಅಂತೇಳಿ. ನಮ್ಮ ಅಥರ್ವ ಸ್ಕೂಲಿಂದ ಬರ್ತಿದ್ದಂಗೆ ಅವನಿಗೆ ಪಾಪು ಅಂದರೆ ತುಂಬ ಇಷ್ಟ. ನನಗೆ ಕೊಡು ಮಮ್ಮಿ ಪಾಪು ಅಂತ ಹೇಳಿಬಿಟ್ಟು ನಾನೇ ಎತ್ಕೊತೀನಿ ಅಂತ ಹೇಳಿ ಮೈ ಮೇಲೆ ಇಡ್ಸ್ಕೊಂಡಿದ್ದಾನೆ ನೋಡಿ, ಯಾವ ಥರ ಮಾಡ್ತಾ ಇದ್ದಾನೆ. ತುಂಬ ಖುಷಿಯಾಗುತ್ತೆ ಅವನಿಗೆ. ಮುತ್ತು ಕೊಟ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ನಮ್ಮಮ್ಮ ಇವತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅನಿಸ್ತೈತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಬೋಂಡ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಹೀರೆಕಾಯಿ ಬೋಂಡ ಮಾಡಿದ್ರು. ಹೀರೆಕಾಯಿ ಬೋಂಡ ಅಂತೂ ಸೂಪರ್ ಟೇಸ್ಟ್ ಆಗಿತ್ತು. ಯಾವುದೇ ಥರ ಹೊಸದಾಗಿ ವಿಡಿಯೋ ತೋರ್ಸೋಕೆ ಆಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ. ಹಾಗಾಗಿ ಮಾಡ್ತಾ ಇರೋ ವೀಡಿಯೋಸ್ನ ತೆಗಿಯೋಕ್ಕಾಗಿಲ್ಲ.
ಇವತ್ತಿನ ದಿನ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದೇ ಹೇಳಿದ್ನಲ್ವ, ಇವಾಗ ರೆಸ್ಟ್ ಮುಖ್ಯ ಅಲ್ವಾ, ಹಾಗಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ವಿಡಿಯೋ ಮೇಲೆ ಮಾಡ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ವಿಡಿಯೋಸ್ ತೆಗಿಯೋಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನೀಟಾಗಿ ನೋಡ್ಸೋಕ್ಕಾಗ್ತಾ ಇಲ್ಲ. ಇವತ್ತಿನ ದಿನ ಹೀಗೆ ಕಳೀತು. ನೆಕ್ಸ್ಟ್ ದಿನ ಏನಾಯಿತು ಅಂತ ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಾರ್ನಿಂಗೇ ನಮ್ಮಮ್ಮ ಇವತ್ತೇನು ಮಾಡೋಣ ಅನ್ಕೊತಾ ಇದ್ದಾರೆ ಅಂದರೆ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ರು. ಸೇಮ್ ಇವತ್ತು ಕೂಡ ಸ್ವಲ್ಪ ಲೇಟಾಗೇ ಎದ್ದೆ. ಏನಪ್ಪ ಅಂದರೆ ನಮ್ಮಮ್ಮ ತಿಂಡಿ ಮಾಡ್ತಾ ಇರೋ ಟೈಮಲ್ಲೇ ಎದ್ದಿದ್ದೀನಿ. ನಮ್ಮಮ್ಮ ಇವತ್ತು 2 ಟೈಪ್ ತಿಂಡಿ ಮಾಡ್ತಾ ಇದ್ದಾರೆ, ನನಗೊಂಥರ ಅವರಿಗೊಂಥರ. ಯಾಕಂದರೆ ನನಗೆ ಸ್ವಲ್ಪ ಮೆತ್ತಗಿರ್ಬೇಕಲ್ವ ಪಲಾವು, ಹಾಗಾಗಿ ನನಗೆ ಸಪ್ರೇಟಾಗಿ ಕುಕ್ಕರಲ್ಲಿ ಮಾಡ್ತಾರೆ. ನಮ್ಮ ಅಮ್ಮರಿಗೆ ಈ ಥರ ಪಲಾವ್ನ ಮಾಡ್ಕೊಂಡಿದ್ದಾರೆ ಪಾತ್ರೆಯಲ್ಲಿ. ನಮ್ಮ ಹತ್ರವ ಎದ್ಬಿಟ್ಟು ಇವಾಗ ಸ್ಕೂಲಿಗೆ ರೆಡಿ ಆಗೋಕ್ಕೋಸ್ಕರ ಬ್ರಷ್ ಮಾಡೋಕ್ಕೆ ಹೋಗಿದ್ದಾನೆ. ಇವನಿಗೆ ಕೂಡ ಕೋಲ್ಡ್ ಆಗಿಬಿಟ್ಟಿದೆ, ಕೋಲ್ಡು ಕಾಫು. ಹಾಗಾಗಿ ಇವನಿಗೆ ಕೂಡ ಜಸ್ಟ್ ಫೇಸ್ ವಾಶ್ ಮಾಡ್ಕೊಬಾ, ಇವತ್ತು ಸ್ನಾನ ಬೇಡ ಅಂತ ಹೇಳಿದ್ವಿ. ಹಾಗಾಗಿ ನಾನೇ ಫೇಸ್ ವಾಶ್ ಮಾಡ್ಕೊತೀನಿ ಮಮ್ಮಿ ಅಂತ ಹೇಳಿ ಬಂದಿದ್ದಾನೆ. ಅವನಾಗಿ ಬಂದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ತುಂಬ ಇಷ್ಟ. ಬ್ರಷ್ ಮಾಡ್ಕೊಂಡು ಹೊರಗಡೆ ಬಂದ. ನಮ್ಮಮ್ಮ ಒಂದು ಸ್ವಲ್ಪ ಹಿಂದ್ಗಡೆ ನೀರು ಬಿಟ್ಟಿದ್ದಾರ ಅಂತ ಹೇಳಿ ನೋಡೋಣ ಅಂತ ಹಿಂದ್ಗಡೆ ಬಂದರು. ನೀರೇನು ಬಿಟ್ಟಿರಲಿಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ನೋಡ್ತಾ ಇರಬೇಕು, ಗೊತ್ತೇ ಆಗೋದಿಲ್ಲ ನಮ್ಮ ಕಡೆ ನೀರು ಬಿಡೋದು. ಹಾಗಾಗಿ ಹಿಂದ್ಗಡೆ ಬಂದಿದ್ರು. ನಮ್ಮ ಪಾಪು ಅದೇ ಟೈಮಲ್ಲಿ ಅಳ್ತಾ ಇತ್ತು. ಪಾಪುನ ಮಲಗಿಸ್ಕೊಳೋದೇ ಒಂದು ದೊಡ್ಡ ಕಷ್ಟ. ಪಾಪುನ ನೋಡ್ಕೊಳೋದಂದ್ರೆ ಇದೆ ಅಲ್ವಾ, ಒಂದು 3 ತಿಂಗಳು ಆಗೋ ತನಕ ತುಂಬ ಕಷ್ಟ ಆಗಿಬಿಡುತ್ತೆ. ನಮ್ಮ ಹತ್ರವ ರೆಡಿಯಾಗಿ ಕುತ್ಕೊಂಡಿದ್ದಾನೆ ಸ್ಕೂಲ್ಗೋಸ್ಕರ ಹೋಗೋಕ್ಕೆ. ನಮ್ಮಮ್ಮ ಅವ್ರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ವಲ್ಪ ಕೆಲಸ ಇದೆ ನನಗೂ ಟೌನಲ್ಲಿ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು, ಅಲ್ಲಿ ತನಕ ನನಗೀಗ ಸ್ವಲ್ಪ ಹೊತ್ತು ಪಾಪು ನೋಡ್ಕೊಳಕ್ಕೆಲ್ಲ ಅಷ್ಟೊಂದು ತಲೆ ಬಿಸಿ ಆಗೋದಿಲ್ಲ. ಇಲ್ಲೇ ಟೌನ್ಗೆ ಇವನಿಗೆ ಹೋಗಿ ಬರೋದಾದರೆ ಕಳಿಸ್ಕೊಡ್ತೀನಿ. ಎಲ್ಲಾದರೂ ಊರಿಗೆ ಹೋಗಬೇಕು ಒಂದಿನ ಪೂರ್ತಿ ಅಂದರೆ ಮಾತ್ರ ನನಗೆ ಅಷ್ಟೊಂದು ಧೈರ್ಯ ಇರಲ್ಲ ಪಾಪು ನೋಡ್ಕೊಳಕ್ಕೆ. ನಮ್ಮಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಏನೋ ನೆನೆಸ್ಕೊಂಡು ಮಾತಾಡ್ಕೊಂತ ನಗಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮೇನಾಗಿ ಏನಪ್ಪ ಅಂದರೆ ನಮ್ಮ ಅಪ್ಪಾಜಿ ಟ್ಯಾಬ್ಲೆಟ್ ಖಾಲಿ ಆಗಿದ್ವು, ಅದಕ್ಕೋಸ್ಕರನಾದರೂ ಇವಾಗ ಬೆಳಗ್ಗೆನೇ ಹೋಗಿ ತಗೊಬರ್ಬೇಕು, ಮಧ್ಯಾಹ್ನ ಟ್ಯಾಬ್ಲೆಟ್ ಕೊಡಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಬೇಗನೆ ಹೊರಟಿದ್ದಾರೆ ಟೌನಿಗೆ. ಈಗ ಟ್ಯಾಬ್ಲೆಟ್ ತಗೊಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ, ಕರೆಕ್ಟ್ ಟೈಮಿಗೆ ಕೊಡಬೇಕಲ್ವ. ಹಾಗಾಗಿ ಅದು ಅಲ್ಲದೆ ಮತ್ತೆ ಇವಾಗ ವೆದರ್ ಈ ಥರ ಇರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಕಾಫು, ಕೋಲ್ಡು, ಫೀವರ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಹೇಳ್ತಾ ಇದ್ದೆ, ನಮಗೂ ಸ್ವಲ್ಪ ಅಥರ್ವಂಗೆ ತಗೊಬನ್ನಿ ಶಿರಪ್ಸು ಅಂತ ಹೇಳಿ ಕಳಿಸಿದ್ದೆ. ಈ ಶೋ ಗಿಡ ನೋಡಿ ಗೈಸ್, ನಮ್ಮಮ್ಮ ಸಣ್ಣದಾಗಿದ್ದಾಗ ಒಂದು ಗಿಡ ತಗೊಬಂದ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಕಟ್ ಮಾಡಿ ನೆಟ್ಟಿದ್ರು. ಇದು 3 ಥರ ಹಿಳ್ಳು ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಮೇನ್ ಗಿಡ ಒಂದೇ ಒಂದಿತ್ತು, ಇದ್ರನ್ನ ತುದಿ ಮುರಿದ್ಬಿಟ್ಟು ಆ ಕಡೆ ನೆಟ್ಟಿದ್ರು. ಇದು ತುದಿ ನೆಟ್ಟಿರೋದನ್ನ ಈ ಥರ ಸ್ಟ್ರೈಟಾಗಿ ಹುಟ್ಟಿದೆ, ಮುರಿದಿರೋದನ್ನ 3 ಕುಡಿ ಥರ ಬಂದಿದೆ, ಚೆನ್ನಾಗಿದೆ. ಹಾಗಾಗಿ ನಮ್ಮಮ್ಮ ಇನ್ನೊಂದು ಕಡೆ ಮುರಿದು ನೆಟ್ಟಿದ್ದಾರೆ, ಇದು ಹಾಗೆ ಬರಲಿ ಅಂತ. ನಮ್ಮಮ್ಮ ಬರೋ ತನಕ ಸ್ವಲ್ಪ ಹೊತ್ತು ಇಲ್ಲೇ ಹೊರಗಡೆ ಓಡಾಡ್ಕೊಂತ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಪಾಪು ಮಲಗಿತ್ತು, ಹಾಗಾಗಿ ಜಾಸ್ತಿ ರಗಳೆ ಮಾಡಿಲ್ಲ. ಹಗಲು ಟೈಮಲ್ಲಿ ಏನು ರಗಳೆ ಮಾಡಲ್ಲ, ನೈಟ್ ಆಯಿತು ಅಂದರೆ ಸಾಕು ಸ್ಟಾರ್ಟ್ ಮಾಡಿಬಿಡುತ್ತೆ. ನಮ್ಮಮ್ಮನೂ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ತಗೊಂಡು ಬಂದರು. ಏನೇನು ತಗೊಬಂದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನನಗಂತೂ ನಮ್ಮಮ್ಮ ತಗೊಬಂದಿರೋ ಐಟಮ್ಸಲ್ಲಿ ಒಂದು ನೋಡಿಬಿಟ್ಟು ಹೀಗಿರುತ್ತಾ ಅಂತ ಹೇಳಿ ನನಗೂ ಒಂದು ಶಾಕ್ ಆಯಿತು. ಯಾಕಂದರೆ ನಾನಂತ ಸಣ್ಣದೆಲ್ಲ ನೋಡಿರಲಿಲ್ಲ. ಏನು ಅಂತ ಅನ್ಕೊಳ್ತಾ ಇದ್ದೀರಾ, ಬನ್ನಿ ಅದೇನು ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ಒಳಗಡೆ ಬಂದ್ಬಿಟ್ಟು ನಮ್ಮಮ್ಮ ನಮ್ಮ ಅಪ್ಪಾಜಿಗೆ ಟಿಫಿನ್ ತಿನ್ನಿಸ್ಬೇಕು ಅಂತ ಇದ್ರು. ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ನಮ್ಮ ಅಪ್ಪಾಜಿ. ತಿನ್ನಿಸ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಮುಂದಿನ ಕೆಲಸ ಅಂತ ಹೇಳಿ ನಮ್ಮಮ್ಮ ಒಳಗಡೆ ಫಸ್ಟ್ ಬಂದವರೇ ನಮ್ಮ ಅಪ್ಪಾಜಿಗೆ ತಿಂಡಿ ಹಾಕ್ಕೊಂಡು ಬಂದು ಫಸ್ಟ್ ತಿನ್ನಿಸ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಹೊರಗಡೆ ಏನೋ ಒಂದು ಜೊತೆ ಸ್ಲಿಪ್ಪರ್ ತಗೊಂಡಿದ್ದೀನಿ, ನೋಡಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿದ್ರು. ಅದನ್ನು ನೋಡೋಣ ಅಂತ ಹೊರಗಡೆ ಬಂದೆ. ನನಗಂತೂ ಒಳಗಡೆನೆ ಇದ್ದು ಒಳಗಡೆ ಅದೇ ಆರ್ಥೋ ಪ್ಲಸ್ ಅಂತ ಸ್ಲಿಪ್ಪರ್ ಹಾಕೊಂಡು ಈ ಥರ ಸ್ಲಿಪ್ಪರ್ ಹಾಕ್ತಿದ್ದಂಗೆ ಫುಲ್ಲು ಒತ್ತಕ್ಕೆ ಹಿಡಿದ್ಬಿಡ್ತು. ಏನಪ್ಪ ಇದು ಹಲಸಿನ ಹಣ್ಣಿನ ಮೇಲೆ ಕಾಲಿಟ್ಟಂಗಾಯ್ತು, ಹಲಸಿನ ಹಣ್ಣು ಮುಳ್ಳಿರುತ್ತಲ್ವಾ ಅದ್ರ ಮೇಲೆ ಕಾಲಿಟ್ಟಂಗಾಯ್ತು ಅಂತ ಅನ್ಕೊತಾ ಇದ್ದೆ. ಅಮ್ಮಂಗೆ ಅದೇ ಹೇಳ್ತಾ ಇದ್ದೆ, ಏನಮ್ಮ ಇದು ಸಣ್ಣ ಸೈಜ್ ಆಗಲಿಲ್ವಾ, ಮತ್ತೆ ಚುಚ್ಚುತ್ತಾ ಇದೆ, ಇದು ಹೆಂಗೆ ಡೈಲಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ. ನಮ್ಮಮ್ಮ ಇಲ್ಲಪ್ಪ ನನಗೆ ಚೆನ್ನಾಗಿ ಅನ್ನಿಸ್ತು, ಮೆತ್ತಗೆ ಅನಿಸುತ್ತೆ ಅಂತ ಹೇಳಿದ್ರು. ಅವಾಗ ಅನಿಸ್ತು ನಾವು ಒಳಗೆ ಇದ್ದು ಸಣ್ಣಕ್ಕೆ ಏನಾದರೂ ಚುಚ್ಚಿದ್ರೂ ಇದೇ ಥರ ಫೀಲ್ ಆಗುತ್ತೇನೋ ಅಂತ ಅನಿಸ್ತಾ ಇತ್ತು. ಅಮ್ಮ ನಾನು ಹಾಕೊಂಡು ನೋಡ್ತೀನಿ ಕೊಡು ಅಂತ ಹೇಳಿ ಹಾಕೊಂಡು ತೋರಿಸ್ತಾ ಇದ್ದಾರೆ. ನೋಡಿ ನನಗೆ ಸಾಫ್ಟಾಗಿ ಅನಿಸುತ್ತೆ ಅಂತ ಹೇಳ್ತಾ ಇದ್ರು. ನನಗೆ ಹಾಕೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ ಸರಿಯಾಗುತ್ತಾ ಅಂತೇಳಿ ಈಗ ಹಾಕೊಂಡು ನೋಡಿದೆ. ಆದರೂ ನನ್ನ ಕಾಲು ಸ್ವಲ್ಪ ದೊಡ್ಡನೇ ಅನಿಸ್ತು. ಅಮ್ಮಂಗೆ ಚೆನ್ನಾಗಿದೆ ಅಂತ ಇದ್ರು. ಸರಿ ಡೈಲಿ ಯೂಸಿಗೆ ಅಂತ ತಗೊಂಡಿದ್ದಾರೆ. ನಮ್ಮ ಅಪ್ಪಾಜಿಗೆ ತಿಂಡಿ ತಿನ್ನಿಸ್ತಾ ಕೂತ್ಕೊಂಡಿದ್ರು ನಮ್ಮಮ್ಮ.
ಹಾಗೆ ಏನೇನ್ ತಂದಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ. ಹಾಸ್ಪಿಟಲ್ ಸಾರಿ ಟೌನಿಗೆ ಹೋಗಿದ್ರಲ್ವಾ, ಅಲ್ಲಿಂದ 2 ಈ ಮಂಕಿ ಟೋಪಿನ ತಗೊಬಂದಿದ್ದಾರೆ ನಮ್ಮಮ್ಮ. ಇದು ನಂಗೆ ನೋಡ್ತಿದ್ದಂಗೆ ಇದೇನಿದು ಟೋಪಿನ ಕಾಲ್ ಸಾಕ್ಸ ಅನ್ಕೊಂಡೆ. ಈ ತರ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಚಿಕ್ಕ ಮಕ್ಳು ಮಂಕಿ ಟೋಪಿ ನಂಗೆ ನೋಡ್ತಿದ್ದಂಗೆ ತುಂಬಾ ನಗು ಬಂದ್ಬಿಡ್ತಿದ್ ಏನಪ್ಪಾ ಅಂತ ಹೇಳಿ. ಹಾಗೆ ನಮ್ಮ ಅತ್ತರ್ವಂಗೆ ಈಗ ಕಾಫು, ಕೋಲ್ಡು, ಫೀವರು ಯಾವಾಗವಾಗ ಬರ್ತಾನೆ ಇರುತ್ತಲ್ವಾ ಇವು ಎದುರಿಗೆ. ಹಾಗಾಗಿ 3 ಸಿರಪ್ ಇರ್ಲಿ ಅಂತ ಹೇಳಿ ಕಾಫು, ಕೋಲ್ಡು ಹಾಗೆ ಫೀವರು, ಸ್ವಲ್ಪ ವಾಮಿಟಿಂಗ್ ಯಾವಾಗ್ಲಾದ್ರೂ ಆಗ್ತಾ ಇರುತ್ತೆ. ಅವಾಗ ಆದಾಗ್ಲೇ ತಗೋಬೇಕು ಅಂದ್ರೆ ಆಗೋಲ್ಲ. ಹಾಗಾಗಿ ಅಡ್ವಾನ್ಸ್ ಆಗಿ ಒಂದು ಇಟ್ಕೊಂಡಿರ್ತೀವಿ, ಅದನ್ನ ತಂದು ಇಟ್ಕೊಂಡಿದ್ವಿ ವಾಮಿಟಿಂಗ್ ಇಂದು ಕೂಡ. ಆಮೇಲೆ ನಮ್ಮ ಮೇನಾಗಿ ಹೋಗಿರೋದು ನಮ್ಮ ಅಪ್ಪಾಜಿಗೆ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿ ತಗೋಬರಕ್ಕೆ ಅಂತ ಹೇಳಿ ಹೋಗಿದ್ರು. ಆ ಟ್ಯಾಬ್ಲೆಟ್ ತಗೋಬರ್ಬೇಕಾದ್ರೆ ಹಾಗೆ ನಾನು ಈ ಒಂದು ಸಿರಪ್ ಕೂಡ ತಗೋಬರಕ್ಕೆ ಹೇಳಿದ್ದೆ. ಈ ಟ್ಯಾಬ್ಲೆಟ್ ಇರಲಿಲ್ಲ ನಮ್ಮ ಅಪ್ಪಾಜಿದಿದ್ದು ಟ್ಯಾಬ್ಲೆಟು. ಹಾಗೆ ನನಗೆಲ್ಲಕ್ಕಿಂತ ಮೇನಾಗಿ ನನಗೆ ಈ ಟೋಪಿ ನೋಡ್ತಿದ್ದಂಗೆ ತುಂಬ ನಗು ಬಂದ್ಬಿಡ್ತು. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನಂತೂ ಅನ್ಕೊಂಡೇ ಇರಲಿಲ್ಲ ಈ ಥರ ಗೀಜುಗನ್ ಗೂಡು ಥರ ಇರುತ್ತೆ ಅಂತ ಹೇಳಿ. ಹಾಕಿ 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 ಹಿಚ್ಚಿ ದೊಡ್ಡಕ್ಕಾಗುತ್ತೆ. ಇದು ನಂಗೆ ನೋಡ್ತಿದ್ದಂಗೆ ಫುಲ್ ನಗು ಬಂದ್ಬಿಡ್ತು, ಹೀಗಿರುತ್ತಾ ಅಂತ ಹೇಳಿ. ಹಾಗಾಗಿ ನಾನು 2 ಅಕ್ಕಪಕ್ಕ ಇಟ್ಬಿಟ್ಟು ಈ ಥರ ಒಂದು ವಿಡಿಯೋ ಕೂಡ ತಗೊಂಡೆ. ಹೇಗೆ ಕಾಣಿಸ್ತಾ ಇದೆ ನೋಡಮ್ಮ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ಇವತ್ತು ವೆಜಿಟೇಬಲ್ ಮಾರೋಕೆ ಅಂತ ಹೇಳಿ ಒಂದು ವೆಹಿಕಲ್ ಬಂದಿತ್ತು. ಹಾಗೆ ಮನೆ ಹತ್ರನೇ ಹೋಯ್ತಲ್ವಾ, ಇಲ್ಲೇ ತಗೊಳ್ಳೋಣ, ಮತ್ತೆ ಇನ್ನು ಟೌನಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ಇಲ್ಲೇ ಯಾವಾಗಲೂ ಇದೇ ಥರ ಬರ್ತಾ ಇದ್ರೆ ತಗೋಬಹುದು. ಒಂದು ವಾರ ಬಂದ್ಬಿಟ್ಟು ಇನ್ನೊಂದು ವಾರ ಬಂದಿಲ್ಲ ಅಂದ್ರೆ ಮತ್ತೆ ಟೌನಿಗೆ ಹೋಗ್ಬೇಕಾಗುತ್ತೆ. ಈ ಥರ ಹತ್ರದಲ್ಲಿ ಸಿಕ್ಕಾಗ ಒಂದ್ಸರಿ ಹೋಗೋ ಕೆಲಸನೇ ತಪ್ಪೋಗುತ್ತೆ. ಇಲ್ಲೇ ತಗೊತಾ ಇದ್ದಾರೆ ನಮ್ಮಮ್ಮ. ಜಾಸ್ತಿ ಏನು ತಗೊಂಡಿಲ್ಲ, ಅವಾಗ ಬರ್ತಾ ಇರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬೇಕಾಗಿರೋದನ್ನ ಮಾತ್ರ ತಗೊಳೋಣ ಅಂತ ಹೇಳಿ ಬೀಟ್ರೋಟು ಹಾಗೆ ಸ್ವಲ್ಪ ಏನೇನು ಬೇಕೋ ಅದು ತಗೊಂಡಿದ್ದಾರೆ. ನೋಡೋಣ ಒಳಗೆ ಬಂದ್ಮೇಲೆ ಏನೇನು ತಗೊಬರ್ತಾರೆ ಅಂತ ಹೇಳಿ. ನಾನು ಜಾಸ್ತಿ ಹೊತ್ತು ಹೊರಗಿರೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಒಂದು ರೌಂಡ್ ಹೀಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಬರ್ದೇ ಎಷ್ಟು ದಿನ ಆಗೋಯ್ತಾನೋ ಈ ರೋಡ್ ತನಕ. ನೋಡಿ ಟೆಂಪಲ್ ಯಾವ ಥರ ಕಾಣಿಸ್ತಾ ಇದೆ, ನಮ್ಮೂರಿನ ದೇವಸ್ಥಾನ. ಇಲ್ಲೇ ವೆಹಿಕಲಲ್ಲಿ ಅಮ್ಮ ವೆಜಿಟೇಬಲ್ ತಗೊತಾ ಇದ್ದಾರೆ. ಆ ಕಡೆ ರೈಲ್ವೆ ಸ್ಟೇಷನ್ ಬಂದಿದೆ. ಬನ್ನಿ ಈಗ ಮನೆ ಕಡೆ ಹೋಗೋಣ. ಮನೆಗೊಳಗೆ ಹೋದ್ಮೇಲೆ ನಮ್ಮಮ್ಮ ಏನೇನು ತಗೊಬರ್ತಾರೆ ನೋಡೋಣ. ಫಸ್ಟ್ ನಾನು ಮನೆ ಒಳಗೆ ಬಂದು ಸೇರ್ಕೊಳ್ಳೋಣ ಅಂತೇಳಿ ಮನೆಗೆ ಬಂದೆ. ಯಾಕಂದರೆ ಹೊರಗಡೆ ರೋಡ್ ತನಕ ಎಲ್ಲ ಹೋಗಕ್ಕೆ ಬಿಡಲ್ಲ. ಜಾಸ್ತಿ ಏನು ತಗೊಬಂದಿಲ್ಲ. ನೋಡಿ ಈ ಥರ ಸೀಮೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಬೀಟ್ರೋಟು, ಬೀನ್ಸನ್ನ ತಗೊಬಂದಿತ್ತು ನಮ್ಮಮ್ಮ. ಹಾಗೆ ಇವತ್ತು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಹುಣ್ಣಿಮೆ, ಅದೇನೋ ಪೌರ್ಣಮಿ ಅಂತ ಏನೋ ಅಂತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೋಸ್ಕರ ಅಮ್ಮ ಮಾಡ್ತಾ ಇದ್ದಾರೆ. ಹಣ್ಣು ತುಪ್ಪ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ಬೇಕು ಇವತ್ತು ಅಂತ ಹೇಳಿ ಅಮ್ಮ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಾನು ಹಾಗೆ ನಮ್ಮ ಪಾಪುಗೆ ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ದೃಷ್ಟಿದು ಮಣಿ ಬರುತ್ತಲ್ವ, ಇದನ್ನ ಹಾಕೋಣ ಅಂತ ಹೇಳಿ ತಗೊಬಂದಿದ್ರು ನಮ್ಮಮ್ಮ. ಹಾಕೋಕೆ ಹೋದ್ರೆ ತುಂಬ ಲೂಸ್ ಆಯಿತು. ಹಾಗಾಗಿ ಈ ಥರ ಹಾಕಿದ್ರೆ ಲೂಸ್ ಆಗುತ್ತೆ ಅಂತ ಹೇಳಿ ದಾರದಲ್ಲಿ ಸುರಿದು ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಕಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ದಾರದಲ್ಲಿ ಸುರಿತಾ ಇದ್ದೀನಿ. ಈ ತರ ದಾರದಲ್ಲಿ ಸುರಿದು ಕಟ್ಟೋದ್ರಿಂದ ತುಂಬಾ ಹೀಚುತ್ತದು. ಮಗು ಸುಮಾರು ಒಂದು 5 ತಿಂಗಳು ತನಕ ನಾವು ತೆಗಿಯೋದೇ ಬೇಡ. ಅಷ್ಟು ತಿಂಗಳು ತನಕ ಇದೇ ಸ್ವಲ್ಪ ನೀರ ಸ್ನಾನ ಮಾಡಿಸಿದಾಗ ನೆಂದು ಹೀಚುತ್ತೆ, ಚೆನ್ನಾಗಾಗುತ್ತೆ. ನಮ್ಮಮ್ಮನ ಪೂಜೆ ಕಂಪ್ಲೀಟ್ ಆಯಿತು. ಇವಾಗ ಉದ್ಬತ್ತಿ ಎಲ್ಲ ಬೆಳಗ್ಗೆ ಲಾಸ್ಟ್ ಮಂಗಳಾರತಿ ಮಾಡೋ ಟೈಮಿಗೆ ಗಂಟೆ ಅಲ್ಲಾಡಿಸ್ತಾರಲ್ವ, ಈಗವಾಗ ಉದ್ಬತ್ತಿ ಬೆಳಗ್ತಾ ಅದನ್ನ ಗಂಟೆ ಅಲ್ಲಾಡಿಸ್ಲಾ ಅಂದ್ರೆ ನಮ್ಮ ಪಾಪು ಮಲಗಿತ್ತು. ಹಾಗಾಗಿ ಗಂಟೆ ಕೂಡ ಅಲ್ಲಾಡಿಸ್ತೇನೆ ಪೂಜೆ ಮಾಡಿಬಿಟ್ಟು. ನಮ್ಮ ಪಾಪು ಕೈ ನೋಡಿ ಯಾವ ತರ ಕಾಣಿಸ್ತಾ ಇದೆ ಕಟ್ಟದ ಮೇಲೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಅದನ್ನ ದಾರನ ಕಟ್ ಮಾಡಬೇಕು. ಇವಾಗ ತಾನೇ ಕಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೃಷ್ಟಿ ಹೋಗ್ಲಿ ಅಂತ ಹಾಕ್ತಾರೋ ದೃಷ್ಟಿ ಆಗ್ಲಿ ಅಂತ ಹಾಕ್ತಾರೋ ಗೊತ್ತಿಲ್ಲ. ದೃಷ್ಟಿ ಹೋಗ್ಲಿ ಅಂತ ಹೇಳಿ ಹಾಕ್ತಾರಂತೆ. ಅದು ದೃಷ್ಟಿ ಆಗೋ ತರ ಕಾಣಿಸ್ತಾ ಇದೆ ಕೈ ಬೆರಳು. ಹಾಗೆ ನಮ್ಮಮ್ಮ ಪೂಜೆ ಎಲ್ಲ ಮುಗಿಸಿ ನಮ್ಮ ಹತ್ರವ ಬರೋ ಟೈಮ್ ಆಯ್ತು ಸ್ಕೂಲಿಂದ. ಹಾಗಾಗಿ ಹೊರಗಡೆನೆ ಕುತ್ಕೊಂಡು ಕಾಯ್ತಾ ಇರೋಣ ಅಂತ ಕುತ್ಕೊಂಡು ಹಾಗೆ ಸುಮ್ಮನೆ ಯಾಕೆ ಕುತ್ಕೊಳ್ಳೋದು ಅಂತ ಹೇಳಿ ಮಲ್ಲಿಗೆ ಹೂವಿದ್ದು ಅಂತೇಳಿ ಹೂ ಕಟ್ತಾ ಕುತ್ಕೊಂಡಿದ್ದಾರೆ. ನಮ್ಮ ಹತ್ರವ ಕೂಡ ಬರೋ ಟೈಮ್ ಆಯ್ತು, ಬಂದೇ ಬಿಟ್ಟ ನೋಡಿ. ಅವ್ನು ಬರ್ತಿದ್ದಂಗೆ ಯಾರಾದ್ರೂ ಹೊರಗೆ ಇರ್ಲೇಬೇಕು. ಅವನ್ನ ಅಲ್ಲಿಂದನೇ ವ್ಯಾನ್ ಇಳಿತಿದ್ದಂಗೆನೆ ಅವ್ನು ಕರ್ಕೊಬರಕ್ಕೆ ಅಲ್ಲಿಗೆ ಹೋಗ್ಬೇಕು. ಅವನಿಗೆ ಬರ್ತಿದ್ದಂಗೆನೆ ಇನ್ನು ಅವ್ನ ಬಾಪು ಆಡ್ಸೋದು, ಇನ್ನು ಒಳಗಡೆ ತೀಟೆ ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ಅವ್ನು ಬರೋ ತನಕ ಅವನು ಇಲ್ಲ ಸ್ಕೂಲಿಗೆ ಹೋಗಿದ್ದಾನಲ್ಲ ಅಂತ ಟೆನ್ಷನ್, ಬಂದ್ಮೇಲೆ ಟೆನ್ಷನ್ ಇನ್ನೊಂದ್ ತರ ಕೊಡ್ತಾನೆ ಅವನು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಹೀಗಿತ್ತು. ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.